ಈ ವಿಷಯಕ್ಕೆ ಸ್ವಲ್ಪ ಚೆನ್ನಾಗಿ ಯಾರಿಗಾದರೂ ಆಸಕ್ತಿ ಇದ್ದರೆ ಓದಬೇಕು ಅಂತಿದ್ದರೆ BGL ಸ್ವಾಮಿಗಳು ಅಂತ ಒಬ್ಬರು ಒಳ್ಳೆ ಲೇಖಕ, ಒಳ್ಳೆ ಬರವಣಿಗೆ, DVG ಅವರ ಮಗ. ಅವರು ಈ ಸಸ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಸಿರು ಹೊನ್ನು, ಸಾಕ್ಷಾತ್ಕಾರ, ಆಮೇಲೆ ಇನ್ನೂ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂದರೆ ಸಸ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು ನಾನು. ಆದರೆ ಅಂಥವ್ರಿಗೆ ಯಾವತ್ತೂ ಕೂಡ ನಾವು ಮುಖ್ಯ ವಾಹಿನಿಗೆ ತರೋದೇ ಇಲ್ಲ. ಅವರನ್ನೆಲ್ಲ ನಾವು ಅಯ್ಯೋ ಅವರೆಲ್ಲ ಹೇಳಿದರೆ ಆಗೋದಿಲ್ಲ. ನಾನು ಯಾವಾಗಲೂ ಮರೆಯದೇ ಇರುವ ಒಬ್ಬ ವ್ಯಕ್ತಿ ಇದ್ದಾರೆ, ಬಹುಶಃ ಈ ಉಡುಪಿಯವರವರು, ಯಾರಿಗೂ ಉಡುಪಿಯವರಿಗೂ ಗೊತ್ತಿರಲಿಕ್ಕಿಲ್ಲ. ಅವರು ತುಂಬ ದೊಡ್ಡ ಸೈಂಟಿಸ್ಟ್ ಆಗಿದ್ದರು. ಸುಮಾರು ತಮ್ಮ ಬಹಳ ಎಳೆಯ ವಯಸ್ಸಿನಲ್ಲೇ ಪ್ರಾಣವನ್ನು ಬಿಟ್ಟರು, 35 ವಯಸ್ಸಿನಲ್ಲೇ. ಹರೀಶ ಭಟ್ ಅಂತ ಅವರ ಹೆಸರು. ಇದೇ ಉದ್ಯಾವರದ ಹತ್ತಿರದಲ್ಲಿ ಇದ್ದವರು ಅವರು. ಭಾರತೀಯ ವಿಜ್ಞಾನ ಸಂಘದಲ್ಲಿಯೂ ಇದ್ದರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ NITಯಲ್ಲೂ ಇದ್ದರು ಅಂತ ಅನಿಸುತ್ತೆ. ಒಟ್ಟಂತೂ ಸೀನಿಯರ್ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಜೊತೆಗೆ ಇದ್ದ ಒಂದು ಕೆಲವೇ ದಿನಗಳು ನನಗೆ ಎಷ್ಟು ಆಶ್ಚರ್ಯ ತಂದಿತು ಅಂದರೆ, ಇಂಥ ವ್ಯಕ್ತಿಯನ್ನು ಯಾರು ನೋಡಲೇ ಇಲ್ವಲ್ಲ ಕೊನೆವರೆಗೂ ಅಂತ, ಮಾತಾಡಿಸಲೇ ಇಲ್ವಲ್ಲ. ಆ ವಲಯದಲ್ಲಿದ್ದವ್ರಿಗೆ ಗೊತ್ತಿದೆ, ಆದರೆ ನಿಜವಾಗಿ ಅಂಥವರು ಒಂದು ಇವತ್ತಿನ ಹೊಸ ಹುಡುಗರಿಗೆ ಇವ್ರ ಹಾಗೆ ನಾವು ಓದಬೇಕು, ಇವ್ರ ಹಾಗೆ ನಾವು ಕಲಿಬೇಕು, ಇವ್ರ ಹಾಗೆ ನಾವು ಬೆಳಿಬೇಕು ಅಂತ ಇರಬೇಕಿತ್ತು. ಅವರು ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ಅವರು ಯಾವತ್ತೂ ತಾನು ಹೀಗೆ ಕಲ್ತಿದ್ದೇನೆ ಅಂತ ಹೇಳ್ಕೊಂಡವರೇ ಅಲ್ಲ. ಎಲ್ಲೇ ಹೋಗಲಿ ಒಂದು ಮರ ನೋಡಿದ ತಕ್ಷಣ ಆ ಮರದ ಸ್ವರೂಪ ಎಂಥದ್ದು, ಅದರ ಎಲೆ ಯಾವುದಕ್ಕಾಗುತ್ತೆ, ಅದರ ತೊಗಟೆ ಯಾವುದಕ್ಕಾಗುತ್ತೆ, ಅದರ ಬೇರು ಯಾವುದಕ್ಕಾಗುತ್ತೆ, ಇದರ ಮದ್ದಿನ ಉಪಯೋಗ ಯಾವ ರೋಗಗಳಿಗಾಗುತ್ತೆ, ಇದರ ವಸ್ತುವನ್ನೇ ಇನ್ನೊಂದರ ಜೊತೆಗೆ ಮರ್ಜು ಮಾಡಿದರೆ ಅದು ಎಂಥ ಫಲ ಕೊಡುತ್ತೆ, ಇದು ಯಾವಾಗ ಇದು ಮಳೆಗೆ ಸಹಕಾರಿಯಾದ ಗಿಡಗಳು ಯಾವುದು, ಚಳಿಯ ಕಾಲಕ್ಕೆ ಹೇಗೆ ಕೆಲವೆಲ್ಲ ಮೆಸೇಜನ್ನು ಪರಸ್ಪರ ಕೊಟ್ಟುಕೊಳ್ತವೆ ಎಲೆಗಳನ್ನೆಲ್ಲ ಉದುರಿಸಿಕೊಂಡು, ಆಮೇಲೆ ಆ ಹಣ್ಣಿನ ಪದಾರ್ಥವನ್ನು ಯಾವ ಪ್ರಾಣಿಗಳು ತಿಂತವೆ. ಎಷ್ಟು ಡೀಟೇಲ್ ಅಂದರೆ, ಬರೀ ನಾವು ಕುಮಾರಧಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋದಾಗ ಅವರು ನಮ್ಮ ಜೊತೆಗಿದ್ದರು. ಬಹುಶಃ ನಾನು ತುಂಬ ಕಳ್ಕೊಂಡೆ ಅಂತ ಅನ್ನಿಸುವ ವ್ಯಕ್ತಿಗಳ ನೆನಪಾದಾಗ ದುಃಖ ಆಗೋದಂದರೆ ಅಂಥ ವ್ಯಕ್ತಿಗಳಲ್ಲಿ ಈ ವ್ಯಕ್ತಿ ಒಬ್ಬ. ಮಿಸ್ ಮಾಡಿಕೊಂಡ್ವಿ ಅಂತ ಪ್ರತಿ ಕ್ಷಣ ಅನಿಸುತ್ತೆ ಆ ವ್ಯಕ್ತಿಯನ್ನು ನೆನಪು ಮಾಡ್ಕೊಂಡಾದಾಗಲೆಲ್ಲ. ಯಾಕಂದರೆ ಎಷ್ಟು ಅರಿವು, ಆದರೂ ಒಂದು ಚೂರು ಅಹಂಕಾರ ಇಲ್ಲ. ಸಣ್ಣ ಮಕ್ಕಳ ಜೊತೆಗೆ, ದೊಡ್ಡವ್ರ ಹತ್ರ ಬಿಡಿ, ಸಣ್ಣ ಮಕ್ಕಳ ಜೊತೆಗೂ ಕೂಡ ಅದು ಏನು ಪ್ರಶ್ನೆ ಕೇಳಿದ್ರು ಅಷ್ಟೇ ಆಪ್ಯಾಯಮಾನವಾಗಿ ಆ ಮಗುವಿಗೆ ಎಲ್ಲವನ್ನು ಹೇಳ್ತಿದ್ರು.